ಕೇವಲ ಎರಡು ಪದಾರ್ಥಗಳಿಂದ ತಯಾರಿಸಿರುವಂತಹ ಈ ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಪಾನೀಯ ಅನ್ನೋದು ಒಂದು ರಾತ್ರಿಯ ಒಳಗಡೆ ಮನುಷ್ಯನ ದೇಹದ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ ಅನ್ನೋದಾದರೆ ನಂಬೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಅಸಾಧ್ಯವಾಗಿರುವಂಥ ಮಾತು. ಆದರೆ ಈ ಒಂದು ಗ್ಲಾಸ್ ಪಾನೀಯ ಅನ್ನೋದು ಆ ಮಾತನ್ನು ಸಾಧ್ಯ ಮಾಡುತ್ತೆ. ಒಂದೇ ಒಂದು ರಾತ್ರಿಯ ಒಳಗಡೆ ಈ ಒಂದು ಗ್ಲಾಸ್ ಪಾನೀಯವನ್ನು ಕುಡಿದು ಮಲಗೋದ್ರಿಂದ ಬೆಳಿಗ್ಗೆ ಆಗೋದ್ರ ಒಳಗಡೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಅನ್ನೋದು ಕರಗೋದಕ್ಕೆ ಶುರುವಾಗುತ್ತೆ. ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬು ಅನ್ನೋದು ಹೊರಗಡೆ ಹೋಗ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶದಿಂದ ಹೆಚ್ಚಾಗಿರುವ ನಮ್ಮ ದೇಹದ ತೂಕ ಅನ್ನೋದು ಕಡಿಮೆ ಆಗುತ್ತೆ. ಒಂದು ರಾತ್ರಿ ಮಲಗುವ ಮುಂಚೆ ಈ ಒಂದು ಗ್ಲಾಸ್ ಪಾನೀಯವನ್ನು ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಬೆಳಿಗ್ಗೆ ಆಗೋದ್ರೊಳಗಡೆ ನಾವೇ ಆಶ್ಚರ್ಯ ಪಡುವ ರೀತಿಯಲ್ಲಿ ನಮ್ಮ ತೂಕದಲ್ಲಿ ವ್ಯತ್ಯಾಸವನ್ನು ನಾವು ಗಮನಿಸ್ತೀವಿ. ಅಷ್ಟೊಂದು ವೇಗವಾಗಿ ಮನುಷ್ಯನ ದೇಹದ ಕೊಬ್ಬನ್ನು ಕರಗಿಸುವಲ್ಲಿ ಈ ಒಂದು ಲೋಟ ಪಾನೀಯ, ಈ ಒಂದು ಲೋಟ ಕಷಾಯ ಅನ್ನೋದು ಕೆಲಸ ಮಾಡುವಂಥದ್ದು. ಕೇವಲ ಎರಡು ಪದಾರ್ಥಗಳಿಂದ ಸರಳವಾದ ವಿಧಾನದಲ್ಲಿ ತಯಾರಿಸಿಕೊಳ್ಳುವಂಥದ್ದು. ಆ ಎರಡು ಪದಾರ್ಥಗಳು ನಮ್ಮ ಮನೆಯಲ್ಲೇ ಆರಾಮಾಗಿ ಸಿಗುವಂಥ ಪದಾರ್ಥಗಳು. ಹಾಗೆ ಇದನ್ನು ತಯಾರಿಸ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಂತಿಲ್ಲ. ಇದು ಕೇವಲ ದೇಹದ ತೂಕದ ಇಳಿಕೆ ಮಾತ್ರವಲ್ಲದೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ, ಡಯಾಬಿಟಿಸ್ ಕಂಟ್ರೋಲ್ಗೆ. ಹಾಗೆ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ, ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವಂತಹ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಇದರಿಂದ ದಿನೇ ದಿನೇ ಕೊಬ್ಬು ಕರಗೋದಕ್ಕೆ, ಸಂಗ್ರಹವಾಗಿರೋ ಕೊಬ್ಬನ್ನು ಕರಗಿಸೋದಕ್ಕೆ, ಕೊಬ್ಬು ಸಂಗ್ರಹವಾಗದೇ ಇರುವ ರೀತಿ ತಡೆಯೋದಕ್ಕೆ, ಆ ಹಾರ್ಮೋನುಗಳನ್ನು ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹವನ್ನು ಕ್ಲೀನ್ ಮಾಡೋ ಮುಖಾಂತರ, ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋ ಮುಖಾಂತರ ನಮ್ಮ ಹೊಟ್ಟೆಯ ಭಾಗವನ್ನು ಕ್ಲೀನ್ ಮಾಡುತ್ತೆ. ಹಾಗೆ ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತೆ, ನಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹೀಗೆ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಗ್ಲಾಸ್ ಪಾನೀಯ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಚಮತ್ಕಾರದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಒಂದು ಪಾನೀಯವನ್ನು ಹೇಗೆ ತಯಾರಿಸ್ಕೊಳ್ಬೇಕು, ಇದರಲ್ಲಿ ಹಾಕಿರುವ ಆ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಿದ್ರೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಸಾಕಷ್ಟು ಜನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರುವಂಥವರು ನಾನಾ ರೀತಿಯಾದ ಕಷಾಯಗಳನ್ನು, ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತಹ ರೆಮಿಡೀಸ್ಗಳನ್ನು, ಮನೆಮದ್ದುಗಳನ್ನು ಟ್ರೈ ಮಾಡ್ತಾ ಇರ್ತಾರೆ. ಕೆಲವರಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿರುತ್ತೆ, ಕೆಲವರಿಗೆ ಸಿಕ್ಕಿರೋದಿಲ್ಲ. ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಅವರ ಜೀವನ ಶೈಲಿಯನ್ನು ಅವರು ಅಳವಡಿಸಿಕೊಂಡು ಹೋದಾಗಲೇ ಅವರಿಗೆ ರಿಸಲ್ಟ್ ಅನ್ನೋದು ಸಿಗುವಂಥದ್ದು. ಯಾವುದೇ ಮನೆಮದ್ದುಗಳಾಗಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರೋಗ್ಯಕರವಾಗಿ ನಮ್ಮ ತೂಕದ ಇಳಿಕೆಗೆ, ನಮ್ಮ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂಥದ್ದು. ಅದರಲ್ಲಿ ಈ ಒಂದು ಮನೆಮದ್ದು ಕೂಡ ಹೌದು. ಕೇವಲ 2 ಪದಾರ್ಥಗಳಿಂದ ತಯಾರಿಸಿಕೊಳ್ಳುವಂಥದ್ದಾದರೂ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ ಅನ್ನೋದಾದರೆ, ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ಗಳು ಅನ್ನೋದು ತುಂಬಾ ಒಂದು ಶಕ್ತಿಶಾಲಿಯಾಗಿರುವಂಥದ್ದು, ತುಂಬಾ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು. ತುಂಬ ಹಳೆಯ ಕಾಲದಿಂದ ಆಯುರ್ವೇದದಲ್ಲೂ ಕೂಡ ಈ 2 ಪದಾರ್ಥಗಳನ್ನು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸೋದಕ್ಕೆ ಬಳಸ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇದರಲ್ಲಿ ಬಳಸಿರುವ ಆ 2 ಪದಾರ್ಥಗಳು ಯಾವುದು, ಇದನ್ನು ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ಒಂದು ಪಾನೀಯವನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೈಮಿಗೆ ಎಷ್ಟು ಕುಡಿಯೋದಕ್ಕೆ ಬೇಕು ಒಂದು ಗ್ಲಾಸಲ್ಲಿ ಅಷ್ಟು ಪ್ರಮಾಣದ ನೀರು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಬಬಲ್ಸ್ ಬರೋದಕ್ಕೆ ಶುರುವಾದಾಗ ನಾನಿಲ್ಲಿ ಸೇರಿಸ್ತಾ ಇರುವಂಥ ಮೊದಲನೇ ಇಂಗ್ರೀಡಿಯೆಂಟ್ ಮೆಂತ್ಯ ಅಥವಾ ಫೆನುಗ್ರಿಕ್ ಸೀಡ್ಸ್, ಒಂದು 1/4 ಚಮಚದಷ್ಟು. ಈ ಒಂದು ಮೆಂತ್ಯ ಕಾಳನ್ನು ಸೇರಿಸೋದ್ರಿಂದ ಇದು ನಮ್ಮ ರಕ್ತದಲ್ಲಿರುವ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅಂದರೆ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು 2ನೇ ಇಂಗ್ರೀಡಿಯೆಂಟ್ ನಾನು ಸೇರಿಸ್ತಾ ಇರುವಂಥದ್ದು, ನೀವು ಈ ಒಂದು ಜೀರಿಗೆನ ನೋಡಿರ್ತೀರ, ಕಪ್ಪು ಜೀರಿಗೆ ಅಥವಾ ಕಾಳು ಜೀರಿಗೆ ಅಂತಲೇ ಹೇಳ್ಬೋದು. ಇದನ್ನು ನಾನು 1/4 ಚಮಚದಷ್ಟು ಸೇರಿಸಿದ್ದೀನಿ. ಇದು ಒಂದು ಅತ್ಯದ್ಭುತವಾದ ಔಷಧೀಯ ಗುಣ ಹೊಂದಿರುವಂಥದ್ದು ಈ ಒಂದು ಕಪ್ಪು ಜೀರಿಗೆ. ಇದನ್ನು ಬಳಸೋದ್ರಿಂದ ಇದರಲ್ಲಿರುವಂತಹ ಅಂಶದಿಂದಾಗಿ
ಇದು ನಮ್ಮ ದೇಹದಲ್ಲಿ ಹಸಿವನ್ನು ನಿಯಂತ್ರಣ ಮಾಡೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಿ ನಮ್ಮ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವ ಮುಖಾಂತರ ನಾವು ತೆಗೆದುಕೊಳ್ಳುವ ಕ್ಯಾಲರಿ ಇಂಟೇಕನ್ನು ಕಡಿಮೆ ಮಾಡೋದಕ್ಕೆ, ನಮ್ಮ ಹಸಿವನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸುವ ಜೀನ್ಸನ್ನು ಆ್ಯಕ್ಟಿವ್ ಮಾಡುವ ಮುಖಾಂತರ ಫ್ಯಾಟ್ ಸ್ಟೋರ್ ಆಗದೆ ಇರುವ ಹಾಗೆ ತಡೆದು ಫ್ಯಾಟ್ ಬರ್ನಿಂಗಿಗೆ ಸಹಾಯ ಮಾಡುವಂಥದ್ದು ಈ ಒಂದು ಕಾಳು ಜೀರಿಗೆ ಅಥವಾ ಕಪ್ಪು ಜೀರಿಗೆ ಅಂತಲೇ ಹೇಳ್ಬೋದು. ಇದನ್ನು ಬ್ಲ್ಯಾಕ್ ಕ್ಯೂಮಿನ್ ಅಂತ ಹೇಳಿ ಕರೀತಾರೆ. ಇದು ಸುಮಾರು ವರ್ಷಗಳಿಂದ ಆಯುರ್ವೇದದಲ್ಲೂ ಕೂಡ ಔಷಧಿಯ ರೂಪದಲ್ಲಿ ಬಳಸ್ಕೊಂಡು ಬಂದಿರುವಂಥದ್ದು. ಈ 2 ಪದಾರ್ಥಗಳನ್ನು ನೀರಿನಲ್ಲಿ ಹಾಕಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದರ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆದ ಮೇಲೆ ಇದನ್ನು ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸಿಕೊಂಡು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಕುಡಿತಾ ಬರೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ದೇಹದಲ್ಲಿರುವ ಬೊಜ್ಜನ್ನು ಕರಗಿಸೋದಕ್ಕೆ ಹಾಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಡ್ರಿಂಕ್ ಅನ್ನೋದು, ಕೇವಲ 2 ಪದಾರ್ಥಗಳಿಂದ ತಯಾರಿಸುವ ಡ್ರಿಂಕ್ ಅನ್ನೋದು ಸಹಾಯ ಮಾಡುವಂಥದ್ದು. ನೋಡಿದ್ರಲ್ವಾ ಈ ಒಂದು ಚಮತ್ಕಾರಿ ಪಾನೀಯವನ್ನು ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು. ತುಂಬಾ ಸಿಂಪಲ್ ಆಗಿ ತಯಾರಿಸ್ಕೊಳ್ಳುವಂಥದ್ದು. ಇದನ್ನು ತಯಾರಿಸೋದು ತುಂಬಾ ಸಿಂಪಲ್ ಆದರೂ ಈ ಒಂದು ಪಾನೀಯವನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಫಲಿತಾಂಶ ಅನ್ನೋದು ಸಿಗುತ್ತೆ. ಇದನ್ನು ಕುಡಿಯೋದರ ಜೊತೆಯಲ್ಲಿ ನೀವು ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗಬೇಕು. ನಿಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ 30ರಿಂದ 40 ನಿಮಿಷಗಳ ಕಾಲ ಏನಾದರೂ ಒಂದು ಆ್ಯಕ್ಟಿವಿಟೀಸನ್ನು ಮಾಡೋ ಮುಖಾಂತರ ನಿಮ್ಮ ದೇಹವನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ 3ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಇವೆಲ್ಲದರ ಜೊತೆಯಲ್ಲಿ ಈ ಒಂದು ಪಾನೀಯವನ್ನು ನೀವು ಕುಡಿಯೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ ಮಾತ್ರವಲ್ಲದೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೂ ಕೂಡ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಇದನ್ನು ಯಾರಾದರೂ ಕುಡಿಬಾರ್ದಾ, ಯಾರಿಗಾದರೂ ಅಡ್ಡ ಪರಿಣಾಮ ಆಗುತ್ತಾ ಅನ್ನೋದನ್ನು ನೋಡೋದಾದರೆ, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನಲ್ಲಿ ಇರುವಂಥವರು, ವಯಸ್ಸಾದವರು, ಇಂಥವರು ಇದನ್ನು ಸ್ಕಿಪ್ ಮಾಡಿ. ಮತ್ತು ಎಲ್ಲರೂ ಕೂಡ ಇದನ್ನು ಯಾವುದೇ ರೀತಿ ಡೌಟ್ ಇಲ್ಲದೆ ಆರಾಮಾಗಿ ಬಳಸ್ಬೋದು. ಯಾರ್ಯಾರು ವಿತೌಟ್ ಸೈಡ್ ಎಫೆಕ್ಟ್ಸ್ ಹೆಲ್ದಿಯಾಗಿ ಅವರ ತೂಕವನ್ನು ಇಳಿಸ್ಕೊಳ್ಬೇಕು ಅಂತಿದ್ದೀರಾ ಅಂಥವರಿಗೆ ಈ ಒಂದು ರೆಮಿಡಿ, ಈ ಒಂದು ಡ್ರಿಂಕ್ ಅನ್ನೋದು ನಂಬರ್ 1 ಆಪ್ಷನ್ ಅಂತ ಹೇಳ್ತೀನಿ. ಅಷ್ಟೊಂದು ವೇಗವಾಗಿ ನಿಮ್ಮ ತೂಕದ ಇಳಿಕೆಗೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಇವತ್ತಿನಿಂದನೇ ಶುರು ಮಾಡಿ, ಇದನ್ನು ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ಹೆಲ್ತ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.